ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ನನ್ನ ಒಂದು ವಿಳಾಸ. ನಾನೀಗ ನಿಂತಿರೋ ಜಾಗ ಪ್ರತಿಷ್ಠಿತ ಏನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣಾಜಿ ಅವರ ಹುಟ್ಟೂರಾದ ಸೋಮನಹಳ್ಳಿಯ ಕೆರೆಯ ಒಳಗಡೆ ನಾನು ಸ್ನೇಹಿತರೆ. ಈ ಕೆರೆ ಒಂದು 35 ಎಕರೆ ಮಾತ್ರ ಆಯ್ತಂತೆ. ಇದನ್ನು ಸುತ್ತಲೂ ಒಂದಷ್ಟು ಜನ ಕಬಳಿಕೆ ಮಾಡಿದರು ಸ್ನೇಹಿತರೆ. ಅದನ್ನೆಲ್ಲ ಈಗ ಮಾನ್ಯ ದಂಡಾಧಿಕಾರಿಗಳು ಹಾಗೂ ನಮ್ಮ ಜನಪ್ರಿಯ MLA ಸಾಹೇಬರಾದ ಉದಯ್ ಸರ್ ಅವರು ಅದನ್ನು ನಿಂತ್ಕೊಂಡು ಇವತ್ತು ಭಾಳ ಚೆನ್ನಾಗಿ ಇದೆಲ್ಲ ಉಳಿಸಿ ಒತ್ತುವರಿ ಎಲ್ಲನೂ ಏನಿವತ್ತು ಸರ್ಕಾರಿ ಜಾಗದ ಕಬಳಿಕೆ ಆಗಿರೋದನ್ನು ಮತ್ತೆ ಅದನ್ನು ಸರ್ಕಾರದ ಸುಪರ್ದಿಗೆ ತಗೊಂಡು ಕೆರೆಯನ್ನು ಒತ್ತುವರಿಯನ್ನು ಇವತ್ತು ಭಾಳ ಸೊಗಸಾಗಿ ನೋಡಿ, ಇದರೊಳಗಡೆ ನೀರು ನಿಂತ್ಕೊಂಡ್ರೆ ಒಂದು ಪ್ರವಾಸಿ ಸ್ಥಳವಾಗಿ ಇದನ್ನು ಮಾರ್ಪಾಡು ಮಾಡ್ಬೋದು ಸ್ನೇಹಿತರೆ. ನಿಜವಾಗ್ಲೂ ನೋಡಿ, ಹಿಂಗೆ ಸರ್ಕಾರಿ ಜಾಗವನ್ನು ಅತಿಕ್ರಮಣ ತಪ್ಪಲ್ಲವೇ? ಈಗ ನೋಡಿ, ಬೆಂಗಳೂರಿನಲ್ಲಿ ಒಂದು ಮೆಜೆಸ್ಟಿಕ್ ಅಂಡರ್ ಪಾಸ್ ಇದೆ, ನಾನು ನೋಡ್ಕೊಂಬಂದಿದ್ದೀನಿ, ಅಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ದಿನದ 24 ಗಂಟೆ ಅಂಗಡಿಗಳನ್ನು ತೆರೆಕೊಂಡು ಯಾವ ಲೈಸೆನ್ಸು ಇಲ್ಲ, ಯಾವುದೇ ಏನೋ ಒಂದು ಆಧಾರಗಳಿಲ್ಲ, 24 ಗಂಟೆ ಅಲ್ಲಿ ವ್ಯಾಪಾರ, ದಿನವಹಿ ವ್ಯಾಪಾರ, ಯಾವ ಪರ್ಮಿಷನ್ನು ಇಲ್ಲ, ಯಾವ ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ, ಏನಿಲ್ಲ. ಅಲ್ಲಿ ಜನ ತಿರುಗಾಡೋಕ್ಕೆ ಜಾಗ ಇಲ್ಲ, ಅಲ್ಲಿ ಜನ ತಿರುಗಾಡೋದಕ್ಕೆ ಅಂಥ ಒಂದು ಆಕ್ರಮಣ ಏನಿವತ್ತು ಕೃಷ್ಣ ಬೈರೇಗೌಡ ಸರ್ ಅವರು ಬಿಡಿಸ್ತಾ ಇದ್ದಾರೆ, ಫುಟ್ಪಾತನ್ನು ತೆರವುಗೊಳಿಸ್ತಾ ಇದ್ದಾರೆ. ಅದು ನ್ಯಾಯ ಅಲ್ಲವೇ? ಜನ ಫುಟ್ಪಾತಲ್ಲಿ ತಿರುಗಾಡೋದೇನೆ, ಇನ್ನೆಲ್ಲಿ ತಿರುಗಾಡಬೇಕು? ಹಾಗೆಯೇ AG ಆಫೀಸ್ ಅಂತಿದೆ, ಅಲ್ಲಿ ನಾನೊಂದು ನಿವೃತ್ತ ಶಿಕ್ಷಕ, ನನ್ನದೊಂದು ಫೈಲು ನೋಡುವ ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲೊಂದು ದೇವರಾಜ ಅರಸು ಸರ್ಕಲ್ ಅಂತ ಕಾಣಿಸ್ತದೆ, ಅಲ್ಲಿ ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತ್ನಲ್ಲಿ ಎಲ್ಲ ಹೋಟೆಲ್ಗಳನ್ನು, ಅಂಗಡಿ ಮುಂಗಟ್ಟನ್ನು ತೆರ್ಕೊಂಡು ಹೋಟೆಲ್ಲು, ಚಿಕನ್ ಬೇಕಾ ಮಟನ್ ಬೇಕಾ, ಏನು ಅಂಗಡಿ, ಪರಂಗಿ ಹಣ್ಣು, ಅದು ಏನು ಬೇಕೋ ನಿಮಗೆ ಅದೆಲ್ಲನೂ ಆ ಫುಟ್ಪಾತ್ ಒಳಗಡೆ ಅತಿಕ್ರಮಣ ಮಾಡಿಕೊಂಡು ನಾವು ತಿರುಗಾಡೋಕ್ಕಾಗ್ದಂಗೆ ಅಲ್ಲಿ ಬಂದು ತಿನ್ನೋರು ಎಂಥವರು ಎಲ್ಲ ಅಧಿಕಾರಿಗಳು, ಅಫಿಷಿಯಲ್ಗಳು. ಯಾಕೆಂದರೆ ಅವರ ಆಫೀಸ್ಗಳಲ್ಲಿ ಕ್ಯಾಂಟೀನ್ ಇಲ್ಲ. ಆ ಗಲೀಜನ್ನು ಅವರು ಯಾವ ಒಂದು ಆರೋಗ್ಯ ಇಲಾಖೆಯಿಂದಲೂ ಯಾವ ಪರ್ಮಿಷನ್ನು ತಗೊಂಡಿಲ್ಲ. ಆ ಫುಟ್ಪಾತಲ್ಲಿ ಮಾಡಿಕೊಂಡು ಸಾವಿರಾರು ಹಣ ಮಾಡಿಕೊಂಡು, ಅದು ಅಧಿಕೃತ ಅಲ್ಲ, ಅನಧಿಕೃತವಾಗಿರುವ ಜಾಗದಲ್ಲಿ ಇವರು ಮೀಸೆ ತಿರ್ಕೊಂಡು ಇವತ್ತು 40 ವರ್ಷ ಆಗಿದೆ, 50 ವರ್ಷ ಇದ್ದೀವಿ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರಲ್ಲ. ಕೃಷ್ಣ ಬೈರೇಗೌಡರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರಂತೆ. ಇದು ನ್ಯಾಯವೇ? ಇದು ಧರ್ಮವೇ? ನೋಡಿ, ಕೆರೆಯನ್ನು ಈಗ ಇವನು ಒತ್ತುವರಿ ಮಾಡಿಕೊಂಡಿರುವಂಥ ಜಾಗನ ಬಿಡಿಸ್ತಾ ಇದ್ದಾರೆ. ಈಗ ಇದು ಸರಿಯಲ್ವೇ? ನಮ್ಮ ನಾಯಕರು ಮಾಡ್ತಾ ಇರೋದು ತಪ್ಪೇ ಇದು. ಈ ನೋಡಿ, ಎಲ್ಲ ಕವರ್ಕೊಂಡು ಎಲ್ಲ ಸುತ್ತ ನೋಡಿ, ಇದೆಲ್ಲನೂ ನೋಡಿ, ನಿಜವಾಗ್ಲೂ ಈ ನೋಟವನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಈ ಕೆರೆಗೆ, ಸೋಮನಹಳ್ಳಿ ಕೆರೆಗೆ ಶಿಂಷಾ ನದಿಯಿಂದ ಒಂದು ಲಿಫ್ಟ್ ಇರಿಗೇಷನ್ ಇತ್ತು. ಆದರೆ ಇವತ್ತು ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ನಮ್ಮ ಮಾನ್ಯ SM ಕೃಷ್ಣಾಜಿಯವರು ಮಾಡಿಸಿದ್ರು. ಈಗ 30-40 ವರ್ಷಗಳ ಹಿಂದೆ ಅದು ಕೆಲಸ ನಿರ್ವಹಿಸಿತ್ತು. ಆದರೆ ಇವತ್ತು ಅದು ಇಲ್ಲ, ನಡೀತಾ ಇಲ್ಲ. ಅದಕ್ಕೆ ಈಗ ಇದೇ ರೀತಿ ಏನು ಒಂದು ಹೊಸ ಯೋಜನೆಯನ್ನು ತಯಾರಿಸಿ ಶಿಂಷಾ ನದಿಯಿಂದ ನೀರನ್ನು ತಂದು ಬಿಟ್ಟರೆ ಇಲ್ಲಿ ಭಾಳಷ್ಟು ಸೊಗಸಾಗಿ ನೋಡಿ ಸ್ನೇಹಿತರೆ, ಇದನ್ನು ತುಂಬಿಸಬಹುದು. ಕೆರೆಯನ್ನು ತುಂಬಿಸಿ ಈ ಕೆರೆಯಿಂದ ನಮ್ಮ ಕೋಡಹಳ್ಳಿ, ಹಾಲೂರು, ಸೋಮನಹಳ್ಳಿ ಎಲ್ಲ ಕೆರೆಗಳಿಗೂ ನೀರು ಇಲ್ಲಿಂದ ಸಲೀಸಾಗಿ ಹೋಗುತ್ತೆ ಸ್ನೇಹಿತರೆ. ಇಂಥ ಒಳ್ಳೆಯ ಕೆಲಸಗಳನ್ನು ಹಿಂದಿನ ತಲೆಮಾರುಗಳು, ಮಲ್ಲಯ್ಯನವರು ಕೂಡ ಈ ಒಂದು ಕಾರ್ಯಗಳನ್ನು, SC ಮಲ್ಲಯ್ಯನವರು ನಮ್ಮ ಸಾಹೇಬರ ತಂದೆ, ಅವರು ಕೂಡ ದೊಡ್ಡ ಶಿಂಷಾನ ಎಡದಂಡೆ ನಾಲೆಯನ್ನು ಮಾಡಿಸಿದ್ದಾರೆ. ನಿಜವಾಗ್ಲೂ ಅದು
ಏನು ಕೆರೆ ಕಟ್ಟೋದು ಅಂದರೆ ಬಹಳ ಹಿಂದಿನ ಕಾಲದಲ್ಲಿ ಭಾಳ ಚೆನ್ನಾಗಿ ಆ ಒಂದು ಶ್ರದ್ಧೆಯಿಂದ ಜನ ಕಟ್ತಿದ್ರು. ಇವತ್ತು ನಿಜವಾಗ್ಲೂ ನಿರರ್ಥಕವಾಗಿ ಇದು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗ್ತಾ ಇದೆ ನೋಡಿ. ಕಾರ್ಯ ಮಣ್ಣೆತ್ತು ಕರ ಬಾಣಂಜಿ ಕೆರೆ ಸುಮಾರು ಎಲ್ಲ ಕೆರೆಗಳ ಮಣ್ಣನ್ನು ಹೂಳೆತ್ತುವ ಕೆಲಸ ನಡೀತಾ ಇದೆಯಂತೆ ಸ್ನೇಹಿತರೆ. ನಮ್ಮೂರು ಹಾಲೂರಲ್ಲೂ ಕೂಡ ಕಬಳಿಕೆ ಆಗಿದೆ. ಅದನ್ನೆಲ್ಲ ಈ ಥರ ಮಾಡಿ ಒಂದು ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸಬೇಕು. ಹಳ್ಳಿಗಳಲ್ಲಿರ್ತಕ್ಕಂತಹ ಹಿರಿಯ ನಾಗರಿಕರು ಇದ್ರ ಸುತ್ತಲೂ ನೋಡೋದು ಕೆರೆ ಚೆನ್ನಾಗಿ ಒಳ್ಳೆ ರಸ್ತೆ ಮಾಡಿ ಅದರ ಮೇಲೆಲ್ಲ ತಿರುಗಾಡುವಂಗೆ ಮಾಡಿ ಒಳ್ಳೆ ಬೋಟ್ಗಳನ್ನು ನದಿ ಒಳ್ಳೆ ಚೆನ್ನಾಗಿ ಇಲ್ಲಿ ಒಂಥರ ಸಮುದ್ರೋಪಾದಿಯಲ್ಲಿ ಇದನ್ನು ತುಂಬಿಸ್ಬೋದು. ಅದರ ಮೇಲೆ ಬೋಟಿಂಗ್ ಮಾಡ್ಬೋದು. ಎಲ್ಲ ಏನು ನಾವು KRS ಅಲ್ಲಿ ನಾವು ಅನುಭವಿಸುವಂಥ ಎಲ್ಲ ಕೆಲಸನೂ ಇಲ್ಲಿ ನಾವು ನೋಡ್ಬೋದು. ಇಂಥ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೆರೆಗಳಿದ್ದಾವೆ ಸ್ನೇಹಿತರೆ. ತುಂಬ ತಮಿಳ್ನಾಡಿಗೆ ಹೋದರೆ ಅದು ಯಾವುದೋ ಕೊಚ್ಚೆ ಒಳಗಡೆ ಬೋಟ್ ಹೌಸ್ ಅಂತಿದೆ, ಅದಕ್ಕಿಂತ 100 ಪಟ್ಟು ಮೇಲೆ ಇವೆಲ್ಲ. ನಿಜವಾಗ್ಲೂ ಇಂಥ ಕೆಲಸ ಮಾಡಬೇಕು. ಒಂದು ಪ್ರವಾಸೋದ್ಯಮ ಭಾಳಷ್ಟು ಉಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ನೋಡಿ, ಇದು ಈ ವಿಹಂಗಮ ನೋಟ ನಿಮ್ಮ ಕಣ್ಣು ತುಂಬಲಿ ಅಂತ ಹೇಳಿ ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಚೆನ್ನಪ್ಪ AC ಅಂತೇಳಿ. ಆ ಯೂಟ್ಯೂಬ್ ಚಾನಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ನೋಡಿ. ಇದೆಲ್ಲ ಇಷ್ಟ ಆಗಬೇಕು ನಿಮಗೆ. ಇಂಥ ಒಳ್ಳೆ ಕೆಲಸಗಳನ್ನು ಮೆಚ್ಚಬೇಕು. ನಂದು ಫೇಸ್ಬುಕ್ಕು ಚೆನ್ನಪ್ಪ ಹಾಲೂರು ಅಂತಿದೆ, ಅಲ್ಲೆಲ್ಲ ನೋಡಿ ಇದನ್ನು ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಕೆಲಸಗಳ ಕಾರ್ಯಗಳು ನಾವು ಮೆಚ್ಚಬೇಕಾದದ್ದು ಧರ್ಮ ಅಲ್ವೇ? ಒಳ್ಳೆ ಕೆಲಸಗಳನ್ನು ಮಾಡೋರನ್ನ ನಾವು ಮೆಚ್ಚಬೇಕಾದ ಧರ್ಮ. ಯಾವುದೇ ಪಾರ್ಟಿಯಲ್ಲಿ ಅದ್ರ ಬಗ್ಗೆ ನನ್ನ ರಾಜಕೀಯದಲ್ಲಿ ನನಗೆ ಅದು ಆಸಕ್ತಿ ಇಲ್ಲ. ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾರೇ ಆಗಲಿ, ಈಗ ಕೃಷ್ಣ ಬೈರೇಗೌಡರು ಒತ್ತುವರಿ ಏನಾಗಿದೆ ಫುಟ್ಪಾತಲ್ಲಿ ಅಂಗಡಿ ಮುಂಗಟ್ಟನ್ನು ಮಾಡಿಕೊಂಡು ಈಗ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅವರೆಲ್ಲ. ಅದು ಪರ್ಯಾಯ ಸರ್ಕಾರ ಅದನ್ನು ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಆದರೆ ಸರ್ಕಾರಿ ಜಮೀನನ್ನು ಕಬಳಿಸೋದು ಸರಿಯೇ? ಸರ್ಕಾರಿ ಜಮೀನನ್ನು ಇದೇ ರೀತಿ ಮದ್ದೂರಿನಲ್ಲೂ ಕೂಡ ಆಗಿದೆ. ಮದ್ದೂರಿನಲ್ಲಿ ನಮ್ಮ ಶಿಕ್ಷಕರ ಬಡಾವಣೆಯಲ್ಲಿ ಒಂದು ಕೊಳ ಇತ್ತು, ಅದನ್ನು ಯಾರೋ ಮುಚ್ಚಾಕಿ ಅದನ್ನು ಅವನು ಪರಬಾರೆ ಮಾಡ್ಕೊಳ್ಳೋಕೆ ನಿಂತಿದ್ದ. ನಮ್ಮ MLA ಸಾಹೇಬರು ಬಂದು ಅದನ್ನು ಮಾಜೂರು ಮಾಡಿ, ದಂಡಾಧಿಕಾರಿಗಳು ಮಾಜೂರು ಮಾಡಿ 23 ಕುಂಟೆ ಅದನ್ನು ಕಬಳಿಸೋಕೆ ನಿಂತಿದ್ದರು. ಈ ಥರ ಹಲವಾರು ಇದ್ದಾವೆ, ಕಬಳಿಸಿ ಬೇಕಾದಷ್ಟು ಇದ್ದಾವೆ ಇಂಥವೆಲ್ಲ. ಈಗ ಮದ್ದೂರಿನಲ್ಲೇ KEB ಅಂತಿದೆ. KEB ಮುಂದ್ಗಡೆ ಒಂದು ಚಂದ್ರಮೌಳೇಶ್ವರ ರೈಸ್ ಮಿಲ್ ಅಂತಿದೆ. ಅಲ್ಲಿ ತಮಿಳಿಯನ್ಸ್ ಬಂದು ಸೇರ್ಕೊಂಡಿದ್ದಾರೆ. ಅದು ಸರ್ಕಾರಿ ಜಾಗ. ಅದು ನಿಜವಾಗ್ಲೂ ಅದು ಸರ್ಕಾರಿ ಜಾಗ. ಅನ್ಯಾಯ ಅಲ್ವೇ? ಸರ್ಕಾರಿ ಜಾಗದಲ್ಲಿ ಯಾವನೇ ನಿಂತ್ಕೊಂಡ್ರೆ, ಸರ್ಕಾರಿ ಜಾಗದಲ್ಲಿ ಯಾವನೇ ಒಂದು ಮನೆ ಕಟ್ಕೊಂಡ್ರೆ ಅದು ತಪ್ಪಲ್ವೇ? ಸಂವಿಧಾನ ಅದನ್ನೇ ತಾನೇ ಹೇಳಿರೋದು, ಸುಪ್ರೀಂ ಕೋರ್ಟ್ ಅದನ್ನೇ ತಾನೇ ಹೇಳಿರೋದು. ಯಾವುದೇ ಬೇರೆ ಜಾಗವನ್ನೇ ಆಗಲಿ, ಬೇರೆಯವರ ಹಣವನ್ನೇ ಆಗಲಿ ಕಬಳಿಸುವುದು ನಿಜವಾಗ್ಲೂ ಧರ್ಮ ಅಲ್ಲ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಒಂದು ವಿಡಿಯೋ ಮಾಡಿದ್ದೆ, ಒಂದು 63,000 ಜನ ನೋಡಿದ್ರು. ಅದು ವ್ಯೂವರ್ಸು ಸಿಕ್ಕಿದ್ರು ನನಗೆ. ಭಾಳ ಖುಷಿ ಆಯಿತು. ಅದು ಇಂಪ್ರೆಷನ್. ಈ ಥರ ಎಲ್ಲ ಮಾಡೋದಕ್ಕೆ ಈ ಎಲ್ಲ ಒಳ್ಳೆ ಕೆಲಸಗಳಿವೆಲ್ಲ. ಇಂಥದ್ದನ್ನು ನೀವು ಕೂಡ ಮಾಡಿ. ಮಾನ್ಯ ಚಿತ್ರನಟ ಅನುರಿದೂರು ಅವರು ಕೂಡ ಎಲ್ಲೆಲ್ಲ ಒಂದಷ್ಟು ಎಲ್ಲಿ ಕಳಪೆ ಕೆಲಸ ಎಲ್ಲಿ ನಡೀತಾ ಇದೆ ಅಲ್ಲೆಲ್ಲ ಕೆಲಸಗಳು ಆಗಬೇಕು ಅಂತ ಕುಂದುಕೊರತೆಗಳನ್ನು ಸರಿಪಡಿಸುವ ದಿಕ್ಕಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಅದು ನಿಜವಾಗ್ಲೂ ನನಗೆ ನಾನೇನು ತಂತ್ರಜ್ಞಾನ ಅಲ್ಲ. ನೋಡಿ, ಇದೆಲ್ಲ ವಿಡಿಯೋ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಭಾಳಷ್ಟು ಪ್ರಶಂಸೆಗಳು ಬರಬೇಕು. ನಿಜವಾಗ್ಲೂ ಇದನ್ನು ಒಪ್ಪಬೇಕು, ನೀವೆಲ್ಲ ಒಪ್ಪಬೇಕು. ಇವೆಲ್ಲ ನೋಡಿ, ಇಂಥ ಕೆಲಸಗಳು ಎಲ್ಲ ಕಾರ್ಯದಲ್ಲೂ ಆದರೆ ನಿಜವಾಗ್ಲೂ ದೇಶ ಸಮೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ರಾಮ ಮಂದಿರ ಕಟ್ಟಿ ಆ ರಾಮ ಮಂದಿರದಲ್ಲಿ ಲೂಟಿ ಮಾಡ್ತಾಯಿದ್ದಾರಲ್ಲ, ಇದು ಅನ್ಯಾಯ ಅಲ್ವೇ? ಈ ಥರ ಸ್ನೇಹಿತರೆ, ಯುವಕರೇ ನೋಡಿ, ಇದನ್ನು ಮಾದರಿಯಾಗಿ ತಗೊಳ್ಳಿ. ನೀವು ಯುವಕರುಗಳು ದಯಮಾಡಿ ಇಂಥವೆಲ್ಲನೂ ಮಾಡಿ, ಈ ಥರ ಚಿತ್ರಣ ಮಾಡಿ ಹಾಕಿ ಅಪ್ಲೋಡ್ ಮಾಡಿ ಏನು ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕೋ ಅದನ್ನು ನಾವು ಖಂಡಿತ
ನಾವು ಕೊಡಲೇಬೇಕು. ಇದು ಒಳ್ಳೆಯ ಕೆಲಸ, ಇದನ್ನು ಮೆಚ್ಚಬೇಕು. ಈ ಥರ ಯುವಕರು ಖಂಡಿತ ಇಂಥ ಕಾರ್ಯಗಳನ್ನು ಮಾಡಿ, ನೀವು ಕೂಡ ಹೆಚ್ಚೆಚ್ಚು ಮಾಡಿ ದೇಶ ಪ್ರಪಂಚ ಎಲ್ಲ ನೋಡಲಿ ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಅಷ್ಟೇ, ಇನ್ನೇನು ಇಲ್ಲ. ಥ್ಯಾಂಕ್ ಯು ಸರ್.